ಹವಾಮಾನ ವೈಪರೀತ್ಯ, ಪ್ರವಾಹ, ಬರ, ಕಾಡು ಪ್ರಾಣಿ ದಾಳಿ ಹೀಗೆ ಅನೇಕ ಕಾರಣಗಳಿಂದ ಬೆಳೆ ನಷ್ಟವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕದಿರಲೆಂದು ಫಸಲ್ ಬಿಮಾ ಬೆಳೆ ವಿಮೆ ಈ ಒಂದು ಇನ್ಶೂರೆನ್ಸನ್ನು ಕೊಡ್ತಾರೆ. ಈ ವರ್ಷದ ಅಂದರೆ 2024ನೇ ಸಾಲಿನ ಬೆಳೆ ವಿಮೆ ಅರ್ಜಿಗಳು ಈಗಾಗಲೇ ಆನ್ಲೈನ್ ಮುಖಾಂತರ ತುಂಬುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು, ಈ ಒಂದು ಅರ್ಜಿಯನ್ನು ಬೆಳೆ ವಿಮೆ ಅರ್ಜಿಯನ್ನು ಯಾವ ರೀತಿ ತುಂಬುವುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಗೂಗಲ್ ಓಪನ್ ಮಾಡಿ ಅದರಲ್ಲಿ ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಿ. ಸಂರಕ್ಷಣೆ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ರೀ, ಬೆಳೆ ವಿಮೆ ತುಂಬುವಂಥ ಅಫಿಷಿಯಲ್ ವೆಬ್ಸೈಟ್ ರೀ. ಸಂರಕ್ಷಣೆ ಅಂತೇಳಿ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ನೇ ಬರುತ್ತೆ ನೋಡಿ, ಸಂರಕ್ಷಣೆ ಕರ್ನಾಟಕ ಅಂತೇಳಿ. ಇದರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೈತಲ್ಲ ಆಟೋಮೆಟಿಕ್ಲಿ ಇಯರ್ ಸೆಲೆಕ್ಟೆಡ್ ಇರುತ್ತೆ, 2024-25 ಖಾರಿಫ್ ಅಂತ ಮುಂಗಾರಿ ಅಂತೇಳಿ ಸೆಲೆಕ್ಟ್ ಇರುತ್ತೆ ರೀ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಈ ರೀತಿ ಸಂರಕ್ಷಣೆಯ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ರೀ. ಇಲ್ಲೈತಲ್ಲ ಲಾಗಿನ್ ಅಂತ ಇದೆ ನೋಡಿ, ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಲಾಗಿನ್ ಐ ಡಿ ಯಾವ್ದು ನಿಮ್ಮ CSC ಸೆಂಟರ್ ಆಗಿದ್ದರೆ CSC ಲಾಗಿನ್ ಐ ಡಿ, ನಿಮ್ಮ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಯೂಸರ್ಸ್ ಆಗಿದ್ದರೆ ಅದರದ್ದೊಂದು ಲಾಗಿನ್ ಐ ಡಿನ ಇಲ್ಲಿ ಎಂಟರ್ ಮಾಡಿ, ಪಾಸ್ವರ್ಡ್ನ ಎಂಟರ್ ಮಾಡಿ, ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡ್ಬೇಕು ರೀ. ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡ್ರಿ. ಲಾಗಿನ್ ಅಂತ ಕೊಟ್ಮೇಲೆ ಲಾಗಿನ್ ಆಗತ್ತೆ ರೀ. ಇಲ್ಲಿ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗತ್ತೆ ರೀ, ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ ರೀ. ಇಲ್ಲೈತಲ್ಲ ಫಸ್ಟ್ ಆಪ್ಷನ್ನೇ ಇದೆ ನೋಡಿರಿ, ಪ್ರಪೋಸಲ್ ಅಪ್ಲಿಕೇಶನ್ ಫಾರ್ಮ್ ಎಂಟ್ರಿ. ಇದನ್ನು ತೊಗೊಂಡು ನೀವು ಆ ಬೆಳೆ ವಿಮೆ ಅರ್ಜಿಯನ್ನು ನಿಮ್ಮ ಕಸ್ಟಮರ್ನ ಬೆಳೆ ವಿಮೆ ಅರ್ಜಿಯನ್ನು ತುಂಬೋದಾಗೈತೆ ರೀ. ಇಲ್ಲೇ ಬೇರೆ ಬೇರೆ ಆಪ್ಷನ್ ಅದಾವೆ ರೀ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳ್ರಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಯಾವ ರೀತಿ ನಾವು ರೀಕರೆಕ್ಟ್ ಮಾಡ್ಬೇಕಂತೇಳಿ ನಿಮಗೇನಾದರೂ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾವು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೀವಿ. ಇಲ್ಲೈತಲ್ಲ ಹೊಸ ಅರ್ಜಿ ಹೆಂಗೆ ಹಾಕೋದು ಅಂತೇಳಿ ಫಸ್ಟ್ ಪ್ರಪೋಸಲ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡಿ. ಫಸ್ಟ್ ಒಳಗೆ PMFBY ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಇಲ್ಲೇ 2 ಆಪ್ಷನ್ ಇದಾವೆ ರೀ. ನೆಕ್ಸ್ಟ್ ಒಂದು ಕ್ರಾಪ್ ಟೈಪ್ ಇದ್ದಲ್ಲೇ 2 ಆಪ್ಷನ್ ಇದಾವೆ ರೀ, ಮೇಜರ್ ಆ್ಯಂಡ್ ಅದರ್ಸ್ ಅಂತೇಳಿ. ಮೇಜರ್ ಒಳಗೆ ಕೆಲವೊಂದಿಷ್ಟು ಕ್ರಾಪ್ ಇರ್ತವೆ, ಅದರ್ಸ್ ಒಳಗೆ ಬೇರೆ ಕ್ರಾಪ್ಸ್ ಇರ್ತಾವೆ ರೀ. ಸೊ ಅದನ್ನು ನೀವು ನಿಮ್ಮ ಏರಿಯಾದಲ್ಲಿ ಯಾವುದು ಕ್ರಾಪ್ ಯಾವ ಮೇಜರ್ ಎಲ್ಲಿ ಇದೆಯೋ ಅಥವಾ ಅದರ್ಸ್ನಲ್ಲಿದೆಯೋ ಅಂತ ಅದನ್ನ ಸರ್ಚ್ ಮಾಡಿ ನೀವು ನೋಡ್ಕೋಬೇಕಾಗತ್ತೆ ರೀ. ನೆಕ್ಸ್ಟ್ ಐತಲ್ಲ ಇದು 2024-25 ಇಯರ್ ಸೆಲೆಕ್ಟೆಡ್ ಇರುತ್ತೆ ರೀ. ಸೆಷನ್ ಖಾರಿಫ್ ಅಂತ ಸೆಲೆಕ್ಟ್ ಇರುತ್ತೆ ರೀ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊರಿ, ನಿಮ್ಮ ಡಿಸ್ಟಿಕ್ ಯಾವುದಿದೆಯಲ್ಲ ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐತಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಮೇಜರ್ ಅಂತ ಇದ್ದರೆ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದರ್ಸ್ ಅಂತಿದ್ರೆ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲೈತಲ್ಲ ನಾ ಮೇಜರ್ ಅಂತ ಹಾಕಿದೆ, ಆಗಲೇ ಗ್ರಾಮ ಪಂಚಾಯತಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ಐತಲ್ಲ ಅದರ್ಸ್ ಅಂತ ಹಾಕಿ ನಾನು ಇಲ್ಲೇ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೋಬಳಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬೇರೆ ಕ್ರಾಪ್ ತೋರಿಸ್ತಾ ಇದೆ. ಆಗಲೇ ಮೇಜರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ, ಆವಾಗ ಒಂದು ಕ್ರಾಪ್ನ ಬೇರೆ ತೋರಿಸ್ತಾ ಇತ್ತು. ಸೊ ಈಗ ಐತಲ್ಲ ನಾ ಮೇಜರ್ ಅಂತ ಸೆಲೆಕ್ಟ್ ಮಾಡಿ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡಿ ಇಲ್ಲೈತಲ್ಲ ಗ್ರೀನ್ ಗ್ರಾಮ್ ಹೆಸರು ಬೆಳೆಯ ಒಂದು ಇನ್ಶೂರೆನ್ಸ್ನ ತುಂಬ್ತಾ ಇದ್ದೇನೆ ರೀ. ಇಲ್ಲೇ ಗ್ರೀನ್ ಗ್ರಾಮ್ ಅಂತ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ತಲ್ಲ ಇವನ್ನೆಲ್ಲ ಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಅವರ ಕಸ್ಟಮರ್ನ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಬೇಕಾಗತ್ತೆ ರೀ. ಇಲ್ಲೊಂದು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ ಗೆಟ್ ಆಧಾರ್ ಅಂತೇಳಿ ಕ್ಲಿಕ್ ಮಾಡ್ಬೇಕು ರೀ. ಗೆಟ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಲ್ರೆಡಿ ಅವರು ಪ್ರೀವಿಯಸ್ ತುಂಬಿದರೆ ಈ ರೀತಿ ಬರುತ್ತೆ ರೀ, ಪ್ರೀವಿಯಸ್ ಡೇಟಾ ಈಸ್ ಅವೈಲೇಬಲ್ ಅಂತೇಳಿ. ಇಲ್ಲೇ ಲೋಡ್ ಡೇಟಾ ಅಂತೇಳಿ ಕೊಡ್ಬೇಕು ರೀ. ಆಲ್ಮೋಸ್ಟ್ ಎಲ್ಲ ರೈತರದ್ದು ಪ್ರೀವಿಯಸ್ ಇಯರ್ ತುಂಬ್ತಾ ಇರ್ತಾರಲ್ಲ ಎಲ್ಲ ಇರುತ್ತೆ ರೀ. ಇಲ್ಲಾಂದರೆ ಇವೆಲ್ಲ ಡೀಟೇಲ್ಸ್ ಬರೋಂಗಿಲ್ಲ ರೀ, ಈ ರೀತಿ ಲೋಡ್ ಡೇಟಾ ಅಂತೇಳಿ ಬರೋಂಗಿಲ್ಲ. ನೀವೇ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ಬೇಕಾಗತ್ತೆ ರೀ. ಫಸ್ಟಿಗೆ ಐತಲ್ಲ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಲೋಡ್ ಚೆಕ್ ಮಾಡಿರಿ, ಅವ್ರದ್ದೇನಾದರೂ ಡೀಟೇಲ್ಸ್ ಇದ್ದರೆ ಆಟೋಮೆಟಿಕ್ ಬರುತ್ತೆ. ಲೋಡ್ ಡೇಟಾ ಅಂತ ಹೇಳ್ಕೊಟ್ಟು ಇಲ್ಲೇ ಅವ್ರ ಹೆಸರು ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆಯಲ್ಲ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಈ ರೀತಿ ರೈಟ್ ಮಾರ್ಕ್ ಬಂದರೆ ಅವ್ರ FID ಕೂಡ ಆಟೋಮೆಟಿಕ್ಲಿ ಪಂಚ್ ಆಗುತ್ತೆ ರೀ. ಇಲ್ಲೇ ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಪೂರ ಎಲ್ಲನೂ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕೊಡ್ಬೇಕಾಗತ್ತೆ, ವ್ಯಾಲಿಡೇಟ್ ಅಂತೇಳಿ ಕೊಡ್ಬೇಕಾಗತ್ತೆ ರೀ. ಇಲ್ಲೈತಲ್ಲ ನೀವು ಒಂದು ಕ್ರಾಪ್ನ ನೆಕ್ಸ್ಟ್ ಅವರು FID ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅವ್ರದ್ದು ಯಾವ್ಯಾವೆಲ್ಲ ಹೊಲಗಳಿದಾವೆಲ್ಲ ಅವ್ರ ಖಾತೆಗಳು ಎಲ್ಲೆಲ್ಲಿದ್ದಾವಲ್ಲ ಅವನ್ನೆಲ್ಲ ಇಲ್ಲಿ ಡೈರೆಕ್ಟಾಗಿ ಶೋ ಆಗುತ್ತೆ ರೀ. ಅವರು ಯಾವ ಒಂದು ಬೆಳೆ ಈಗ ಹೇಳಿದಾರಲ್ಲ ಆ ಬೆಳೆ ಮತ್ತು ಆ ಹೊಲದ ಒಂದು ನಂಬರ್, ಹೊಲದ ಸರ್ವೆ ನಂಬರನ್ನ ಕರೆಕ್ಟಾಗಿ ಸರಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಕೊಡ್ಬೇಕಾಗತ್ತೆ ರೀ. ಅದೇ ಒಂದು ಸರ್ವೆ ನಂಬರ್ನ ಕ್ರಾಪ್ ಮತ್ತು ಸರ್ವೆ ನಂಬರ್ 2 ಮ್ಯಾಚ್ ಆಗ್ಬೇಕು ರೀ. ಅವರು ಯಾವ ಸರ್ವೆ ನಂಬರ್ನಲ್ಲಿ ಯಾವ ಬೆಳೆಯನ್ನು ಹಾಕಿದ್ದಾರೆ ಸರಿಯಾಗಿ ರೈತರೊಂದಿಗೆ ಕೇಳಿ ಇದನ್ನು ತುಂಬಬೇಕಾಗತ್ತೆ ರೀ. ಒಂದು ಸಲ ಮಿಸ್ಟೇಕ್ ಆದರೆ ಮತ್ತು ಚೇಂಜಸ್ ಮಾಡೋದು ಭಾಳ ಡಿಫಿಕಲ್ಟ್ ಇರುತ್ತೆ ಇದು. ಸೊ ಸರಿಯಾಗಿ ರೈತರ ಹತ್ರ ಕೇಳಿ ಎಲ್ಲ ಫಿಲ್ ಮಾಡಿರಿ.
ನೆಕ್ಸ್ಟ್ ಐತಲ್ಲ ಅವ್ರ ಮೊಬೈಲ್ ನಂಬರ್ನ ಕಂಪಲ್ಸರಿ ಆಗಿ ಹಾಕಿ, ಅವ್ರದ್ದು ಅಂದರೆ ಯಾವುದೇ ಅಪ್ಡೇಟ್ ಇದ್ದರೂ ಅವ್ರಿಗೆ ಮೊಬೈಲಿಗೆ ಇಂಟಿಮೇಟ್ ಮಾಡ್ತಿರ್ತಾರೆ ಅವರು ಫಸಲ್ ಬಿಮಾ ಯೋಜನೆಯಿಂದ. ಸೊ ನೆಕ್ಸ್ಟ್ ಐತಲ್ಲ ಆ ಅಕೌಂಟ್ ನಂಬರನ್ನು ಸರಿಯಾಗಿ ಹಾಕಿರಿ. ಅಕೌಂಟ್ ನಂಬರ್ನ ಸರಿಯಾಗಿ ಹಾಕಿ ಅದನ್ನು ಯಾವುದು ನ್ಯಾಷನಲೈಸ್ ಇತ್ತು, ಪ್ರೈವೇಟ್ ಇತ್ತು, ಇಲ್ಲ ಕೋಆಪ್ರೇಟಿವ್ ಬ್ಯಾಂಕ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಬ್ಯಾಂಕಿನ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಅವ್ರದ್ದು ಐ ಎಫ್ ಎಸ್ ಸಿ ಕೋಡು ಕೆಲವೊಂದಿಷ್ಟು ಬ್ಯಾಂಕಿಗೆ ಊರಿನ ಹೆಸರನ್ನ ಕೇಳಿರುತ್ತೆ, ಕೆಲವೊಂದಿಷ್ಟು ಬ್ಯಾಂಕಿಗೆ ಅವ್ರದ್ದೊಂದು IFSC ಕೋಡ್ನ ಕೇಳಿರುತ್ತೆ. IFSC ಕೋಡ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಮೇಲೆ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೇವ್ ಡೇಟಾ ಅಂತ ಕೊಟ್ಟ ಮೇಲೆ ಇಲ್ಲೊಂದು ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಈ ಅಪ್ಲಿಕೇಶನ್ ನಂಬರ್ನ ಅವ್ರದ್ದು ಫಾರ್ಮ್ ಕೊಟ್ಟಿರ್ತಾರಲ್ಲ ಆ ಫಾರ್ಮ್ ಮೇಲೆ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಪೇಮೆಂಟ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ಈ ಪೇಮೆಂಟ್ ಇದು ನಂಬರ್ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್, ಈ ನಂಬರ್ ಮೇಲೆ ನೀವು ಈಸಿಯಾಗಿ ಪೇಮೆಂಟ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಾಂದರೆ ನೀವು ಒಂದೆರಡು ಅಪ್ಲಿಕೇಶನ್ ಆಗಿದ್ರೆ ಕನ್ಫ್ಯೂಷನ್ ಆಗಂಗಿಲ್ಲ. 10-20 ಅಪ್ಲಿಕೇಶನ್ ಆ ರೀತಿ ಹಾಕಿದರೆ ನೆಕ್ಸ್ಟ್ ಈ ಥರ ನೀವು ಪೇಮೆಂಟ್ ಮಾಡುವಾಗ ಯಾವುದಕ್ಕೆ ಯಾವ ಪೇಮೆಂಟ್ ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ, ಎಲ್ಲರದ್ದು ಚೆಕ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಈ ಥರ ಅವರು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಇನ್ನೊಂದು ನಂಬರ್ನ ಎಂಟ್ರಿ ಮಾಡಿ ಸೇವ್ ಡೇಟಾ ಆದಮೇಲೆ ಸೇವ್ ಓನರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲೈತಲ್ಲ ಸೆಲೆಕ್ಟ್ ಅಂತ ಇದೆಯಲ್ಲ ಆ ಸರ್ವೆ ನಂಬರ್ ಮುಂದೆ ಸೆಲೆಕ್ಟ್ ಅಂತ ಇರುತ್ತೆ, ಆ ಸೆಲೆಕ್ಟ್ ಅಂತ ಮಾಡಿಕೊಂಡು ಅವ್ರದ್ದು ಈಗ ಹೊಲದ ಸರ್ವೆ ನಂಬರ್ ಪ್ರಕಾರ ಅವ್ರದ್ದು ಜಮೀನು ಎಷ್ಟಿದೆ ಅಲ್ಲ ಅದು ಎಕರೆ ವೈಸ್ ಇರುತ್ತೆ. ಒಬ್ಬರದ್ದು 10 ಎಕರೆ ಇದ್ಮೇಲೆ ಆ 10 ಎಕರೆ ಒಳಗೆ ಎರಡೆರಡು ಬೆಳೆಗಳನ್ನು ಕ್ರಾಪ್ನ ಎಂಟ್ರಿ ಮಾಡ್ತಾಯಿದ್ರೆ ಇನ್ಶೂರೆನ್ಸ್ ಮಾಡ್ತಾಯಿದ್ರೆ ಆವಾಗ ಇಲ್ಲಿ ಅವ್ರಿಗೆ ಕರೆಕ್ಟಾಗಿ ಕೇಳ್ಕೊಬೇಕಾಗತ್ತೆ ರೀ, ಎಷ್ಟು ಎಕರೆ ಇದೆ, ಎಷ್ಟು ಗುಂಟ ಇದೆ, ಅಂದರೆ ಎಷ್ಟು ಎಕರೆ ಎಷ್ಟು ಗುಂಟ ಈ ಒಂದು ಕ್ರಾಪ್ನ ಮಾಡ್ತಾಯಿದ್ದಾರೆ ಅಂತೇಳಿ ಕೇಳ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ರೀ. ಎಂಟ್ರಿ ಮಾಡಿ ಪ್ರೀಮಿಯಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ರೀ. ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇಲ್ಲಿದೆ ಅಲ್ಲ ಪ್ರೀಮಿಯಮ್ ಅಮೌಂಟ್ ಅಂತೇಳಿ, ಇದು ರೈತರ ಹತ್ರ ನೀವು ಪಡೆಯಬೇಕಾದಂಥ ಹಣ ರೀ. ಇಷ್ಟ ಹಣ ಅವರು ತುಂಬಬೇಕಾಗತ್ತೆ ರೀ ಇದೊಂದು ಕ್ರಾಪಿಗೆ. ಫಾರ್ ಎಕ್ಸಾಂಪಲ್ ಈಗ ನಾ ಈ 35 ಗುಂಟೆ ಅಂತೇಳಿ ಸೆಲೆಕ್ಟ್ ಮಾಡಿದ್ದೇನೆ, ಇದು 35 ಗುಂಟೆಗೆ 735 ರೂಪಾಯಿ ತೋರ್ಸಾತೈತೆ ರೀ ಹೆಸರಿಂದ ಇದು. ಸೊ ಇಲ್ಲೇ ನೆಕ್ಸ್ಟ್ ಐತಲ್ಲ ಸೋವಿಂಗ್ ಡೇಟ್, ನೆಕ್ಸ್ಟ್ ಅವ್ರು ಬಿತ್ತನೆ ಮಾಡಿದಂಥ ಡೇಟ್ ರೈತರ ಹತ್ರ ಕೇಳಿ ಯಾವ ಡೇಟಿಗೆ ಅವ್ರು ಬಿತ್ತನೆ ಮಾಡಿದಾರಲ್ಲ ಆ ಡೇಟನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಐತಲ್ಲ ಇಲ್ಲಿ ಸೇವ್ ಅಂತ ಕೊಟ್ಟಮೇಲೆ ಈ ರೀತಿ ಬರುತ್ತೆ ರೀ. ಅಮೌಂಟ್ ಆಟೋಮೆಟಿಕ್ ಇರುತ್ತೆ ರೀ. ಪ್ರೀಮಿಯಮ್ ಕಲೆಕ್ಟೆಡ್ ಡೇಟ್ ನಾವು ಯಾವ ದಿನ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಲ್ಲ ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಐತಲ್ಲ ನೀವು ಅಮೌಂಟನ್ನು ಕ್ಯಾಶ್ ರೂಪದಲ್ಲಿ ತೊಗೊಂಡ್ರು, ಕ್ಯಾಶ್ ಆನ್ಲೈನ್ ಮುಖಾಂತರ ತೊಗೊಂಡ್ರು, ಏನು ನಾನು ಕ್ಯಾಶ್ ಮುಖಾಂತರ ಇಲ್ಲಿ ತೊಗೊಂಡೇನಿ ರೀ ರೈತರ ಹತ್ರ. ಸೊ ಕ್ಯಾಶ್ ಅಂತ ಎಂಟ್ರಿ ಮಾಡಿದ್ದೀನಿ. ಈ ಪೇಮೆಂಟ್ ರೆಫರೆನ್ಸ್ ನಂಬರ್ ಅಂತ ಇದ್ದಲ್ಲಿ ನೀವು ಆಗಲೇ ಸಕ್ಸಸ್ಫುಲಿ ಅಂತೇಳಿ ನಂಬರ್ ಬಂದಿತ್ತಲ್ಲ ಆ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಫೈನಲ್ಲಾಗಿ ಸೇವ್ ಅಂತ ಕೊಡ್ಬೇಕು ರೀ. ಸೇವ್ ಅಂತ ಕೊಟ್ಮೇಲೆ ಇಷ್ಟ ಆದರೆ ಈ ಅಪ್ಲಿಕೇಶನ್ ಕಂಪ್ಲೀಟಾಗಿ ಫಿಲ್ ಮಾಡಿದ್ರಿ. ಈಗೈತಲ್ಲ ಪೇಮೆಂಟ್ ಪ್ರೊಸೆಸ್ ರೀ. ಪೇಮೆಂಟ್ ಪ್ರೊಸೆಸ್ ಇಲ್ಲಿ ಪ್ರಪೋಸಲ್ ಅಪ್ರೂವಲ್ ಅಂತಿದೆಯಲ್ಲ ಅಲ್ಲಿ ಬಂದು ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಪ್ರಪೋಸಲ್ ನಂಬರ್ಸ್ ಇಲ್ಲಿ ಇರ್ತಾವೆ ರೀ. ಈಗ ಒಂದೇ ಅಪ್ಲಿಕೇಶನ್ ಆಗಿದೆಯಲ್ಲ ಒಂದೇ ಇತ್ತು ರೀ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಇನ್ನೊಮ್ಮೆ ನೀವು ಚೆಕ್ ಮಾಡ್ಕೋಬೋದು ರೀ, ಏನಾದರೂ ಮಿಸ್ಟೇಕ್ ಇದ್ದರೆ ಇದನ್ನು ಇನ್ನೂ ಎಡಿಟ್ ಮಾಡ್ಬೋದು. ಒಂದು ಸಲ ಪೇಮೆಂಟ್ ಆದಮೇಲೆ ಯಾವುದೇ ರೀತಿ ಚೇಂಜಸನ್ನು ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ. ಸೊ ಇಲ್ಲಿ ಇನ್ನೊಮ್ಮೆ ಕೌಂಟರ್ ಚೆಕ್ ಮಾಡ್ಕೋರಿ. ಅಕೌಂಟ್ ನಂಬರ್, ಅವ್ರ IFSC ಕೋಡು, ಅವರು ಹೇಳಿದಂಥ ಕ್ರಾಪ್ ಮತ್ತು ಅದು ರೇನ್ ಫೀಡು ಇಲ್ಲ ಇರಿಗೇಟೆಡು, ನೀರಾವರಿ ಅಥವಾ ಮಳೆ ಆಶ್ರಿತ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇತ್ತಲ್ಲ ಇಲ್ಲಿ ಅವ್ರ ನೇಮ್ ಮುಂದೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿರಿ, ಮ್ಯಾನೇಜರ್ ಅಂತೇಳಿ. ಇಲ್ಲಿ ಎಡಿಟ್ ಅಂತ ಕೊಟ್ಟು ಸಿಂಗಲ್ ಓನರ್ ಆಗಿದ್ದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಜಾಯಿಂಟ್ ಇದ್ದರೆ ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡ್ರಿ. ಸೇವ್ ಅಂತ ಕೊಟ್ಟು ಇಲ್ಲೈತಲ್ಲ ಇಲ್ಲಿ ಇದೆ ನೋಡಿರಿ, ಹೇಳಿದಾರಲ್ಲ 4 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ರೀ. ಎಸ್ ಅಂತ ಕೊಡಬೇಕು. ಅಂದರೆ ನೀವು ಸರ್ವೆ ನಂಬರ್ನ ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ, ಸರ್ವೆ ನಂಬರ್ ಪ್ರಕಾರ ಹಾಕಿದ್ದೀರಾ, ಆ ಸರ್ವೆ ನಂಬರ್ನಿಗೆ ಓನರ್ ಅವರೇನಾ, ನೆಕ್ಸ್ಟ್ ಐತಲ್ಲ ಕ್ರಾಪ್ ಎಂಟ್ರಿ ಮಾಡಿದ್ದು ಸರಿಯಾಗಿದೆಯಾ, ಈ ರೀತಿ ಕೇಳಿದ್ರಿ. ಇವೆಲ್ಲನೂ ನಾ ಕರೆಕ್ಟಾಗಿ ನೋಡಿ ಫಿಲ್ ಮಾಡೇನಂತೇಳಿ ಇಲ್ಲಿ ನೀವು ಮಾರ್ಕ್ ಮಾಡ್ದಂಗೆ ರೀ. ಸೊ ನೆಕ್ಸ್ಟ್ ಐತಲ್ಲ ಇಲ್ಲಿ ಡಿಕ್ಲರೇಷನ್ ಮೇಲೆ ನೀವು ಆಲ್ ಇನ್ಫಾರ್ಮೇಷನ್ ಕರೆಕ್ಟ್ ಅಥವಾ ಏನಾದರೂ ಫಿಲ್ ಮಾಡಿಕೊಂಡು ಸೇವ್ ಅಂತ ಕೊಡ್ಬೋದು ರೀ. ಮೇಕ್ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡೋದು ರೀ. ಇಲ್ಲ ಡಿಕ್ಲರೇಷನಲ್ಲಿ ಏನಾದರೂ ತುಂಬಿದ್ರೆ ಫಿಲ್ ಮಾಡಿದರೆ ನಡೀತದೆ ರೀ, ಅದೇನಿಲ್ಲ ಪರವಾಗಿಲ್ಲ. ಓಕೆ ಅಂತೇಳಿ ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ರೀ. ಪೇಮೆಂಟ್ ಮಾಡಿ ನೀವು ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ಔಟ್ ಬರುತ್ತೆ, ಆ ಅಕ್ನಾಲಜ್ಮೆಂಟ್ನ ನಿಮ್ಮ ಶಾಪಿಗೆ ಬಂದಂಥ ಕಸ್ಟಮರ್ಗೆ ಕೊಡ್ಬೋದು ರೀ.